ಎಲ್ಲರಿಗೂ ನಮಸ್ಕಾರ. JP ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಶ್ರೂಮ್ ಮಸಾಲ ಮಾಡುವ ವಿಧಾನವನ್ನು ನೋಡೋಣ. ಈ ಮಶ್ರೂಮ್ ಮಸಾಲ ನಿಮಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಮಶ್ರೂಮ್ ಮಸಾಲನ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇವಾಗ ಇಲ್ಲಿ ಮಶ್ರೂಮ್ ಮಸಾಲ ಮಾಡಲಿಕ್ಕೆ 1 ಪ್ಯಾಕ್ ಮಶ್ರೂಮನ್ನು ತೊಗೊಂಡಿದ್ದೀನಿ. ಈ ಥರ ಮಶ್ರೂಮ್ ಸಿಗುತ್ತೆ ನಿಮಗೆ. ಇದನ್ನು ತೊಗೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ತೊಳೆದಿಟ್ಕೊಳ್ಳಿ. ಇವಾಗ ಮಶ್ರೂಮ್ ಮಸಾಲ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ತಾ ಹೋಗೋಣ. ಅರ್ಧ ಸ್ಪೂನ್ ಸೋಂಪಿದೆ, ಜೊತೆಗೆ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು 2 ಸ್ಪೂನಷ್ಟು ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಅಂಗಡಿಲೂ ಸಿಗುತ್ತೆ, ಅದನ್ನಾದರೂ ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಇಲ್ಲಿ 2 ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿದೆ. ಇವಾಗ ಮಶ್ರೂಮ್ ಮಸಾಲನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನು ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ ಎಣ್ಣೆಗೆ ಅರ್ಧ ಸ್ಪೂನು ಸೋಂಪು ಏನು ಇಟ್ಕೊಂಡಿದ್ವೋ ಅದನ್ನು ಹಾಕೋಬೇಕಾಗತ್ತೆ. ಸೋಂಪು ಹಾಕಿದ್ಮೇಲೆ ಅದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನಾನು ರುಬ್ಬಕ್ಕೆ 1 ಇಡೀ ಕೊತ್ತಂಬರಿ ಸೊಪ್ಪು ಮತ್ತು 2 ಈರುಳ್ಳಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಮೂರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಆ ರುಬ್ಕೊಂಡಿರೋಂಥ ಮಸಾಲಾನ ನಾವು ಎಣ್ಣೆಗೆ ಹಾಕೋಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ನೀವು ಈ ಥರ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಇದು ಹುರ್ಕೊಂಡ್ಮೇಲೆ ನೆಕ್ಸ್ಟು ನಾವು 1 ಟೊಮೊಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಅದನ್ನು ಅಷ್ಟೇ ಮಿಕ್ಸಿಯಲ್ಲಿ ಒಂದು 2 ರೌಂಡ್ ರುಬ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೋಬೋದು. ನೋಡಿ, ಈಗ ಮಸಾಲೆ ಬೇಯ್ತಾ ಇದೆ, ಎಣ್ಣೆ ಬಿಡ್ತಾ ಇದೆ. ಈ ಥರ ಮಸಾಲೆ ಡ್ರೈ ಹಾಕೋತಾ ಹೋಗಬೇಕು. ಎಣ್ಣೆ ಬಿಟ್ಕೋತಾ ಹೋದ್ಮೇಲೆ ನೋಡಿ, ಇವಾಗ ಇದಕ್ಕೆ ಆಲ್ರೆಡಿ ನಾವು 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು 1 ರೌಂಡ್ ಮಿಕ್ಸಿಯಲ್ಲಿ ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ 2 ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ ಒಗ್ಗರಣೆಯಲ್ಲಿ. ಆಲ್ರೆಡಿ ಅದು ಬೆಂದಿರುತ್ತೆ ನೀಟಾಗಿ. ಅದ್ರ ಜೊತೆಗೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಈ ಥರ ಡ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ಇವಾಗ ಈ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅರಿಶಿನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು 2 ರೌಂಡ್ ಹೀಗೆ ತಿರುಗ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪುನಃ ನಾವು ಇದನ್ನು ಒಂದು 2 ನಿಮಿಷ ಹೀಗೆ ಬೇಯಿಸ್ತಾ ಹೋಗಬೇಕು. ಇವಾಗ ಇದು ಮಸಾಲ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ಮುಂಚೆನೇ ಹೇಳಿರೋವಂಥ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು 2 ಸ್ಪೂನ್ ಚಿಕನ್ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಇದು 3 ಮಸಾಲಾನ ಆ್ಯಡ್ ಮಾಡಿಕೊಂಡು ಪುನಃ ಒಂದು 2-3 ನಿಮಿಷ ಹಾಗೆಯೇ ಎಣ್ಣೆಲೆ ಬೇಯಿಸ್ಕೋಬೇಕಾಗತ್ತೆ. ಸೊ ಈ ಥರ ಸ್ವಲ್ಪ ನೀಟಾಗಿ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 2 ನಿಮಿಷ ಈ ಥರ ಡ್ರೈ ಮಾಡ್ಕೊಳ್ಳಿ. ಹೀಗೆ ಇದನ್ನು ಬೇಯಿಸ್ಕೊಂಡ ನಂತರ ಇದಕ್ಕೆ ನಾವು ಮಶ್ರೂಮ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಲಾಸ್ಟಿಗೆ. ಅದೊಂದು 2-3 ನಿಮಿಷ ಬೇಯಬೇಕು ನೀಟಾಗಿ ಮಸಾಲ. ಸೊ ಇದು ಕಂಪ್ಲೀಟಾಗಿ ಈ ಥರ ಬೆಂದಾದಮೇಲೆ ಅದು ಪುನಃ ಎಣ್ಣೆ ಬಿಡುತ್ತೆ. ಸೊ ಅವಾಗ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಮಸಾಲ ಬೆಂದಿದೆ. ಇದಕ್ಕೆ ನಾವು ಇವಾಗ ಈ ಮಸಾಲೆಗೆ ಆಲ್ರೆಡಿ ನಾವು ತೊಳೆದು ಹೆಚ್ಚಿಟ್ಕೊಂಡಿರೋವಂಥ ಮಶ್ರೂಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಮಸಾಲ ಮಿಕ್ಸ್ ಆಗೋವರೆಗೂ ನೀವು ಅದನ್ನು ತಿರುಕೋಬೇಕಾಗತ್ತೆ. ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಏಕೆಂದರೆ ಮಸಾಲದಲ್ಲೇ ಇದು ಬೆಂದರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಮಶ್ರೂಮ್ನ ಈ ಥರ ಮಸಾಲದಲ್ಲಿ ಒಂದು 2-3 ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾವು ಇನ್ನೂ ನೀರು ಆ್ಯಡ್ ಮಾಡಿರಲಿಲ್ಲ. ಇವಾಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಶ್ರೂಮ್ ಮಸಾಲಾನ ಅನ್ನದ ಜೊತೆಗೂ ಯೂಸ್ ಮಾಡ್ಕೋಬೋದು. ಜೊತೆಗೆ ಚಪಾತಿಗೆ ಮತ್ತು ರೊಟ್ಟಿಗೆ, ದೋಸೆಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಅದನ್ನು ಕುದಿಸ್ಕೋಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಕುದ್ದರೆ ಅದರದ್ದು ಮಸಾಲ ಜೊತೆಗೆ ಉಪ್ಪು, ಖಾರ ಎಲ್ಲ ನೀಟಾಗಿ ಮಶ್ರೂಮ್ಗೆ ಹಿಡಿಯುತ್ತೆ. ಈಗ ಮಶ್ರೂಮ್ ಮಸಾಲ ರೆಡಿಯಾಗಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ ರುಚಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.